ನಮಸ್ಕಾರ ಸ್ನೇಹಿತರೆ, ಭೀಮನ ಅಮಾವಾಸ್ಯೆ ಶುಭಾಶಯಗಳು. ವರ್ಷ ವರ್ಷ ನಮ್ಮ ಮನೇಲಿ ನನ್ನ ಹೆಂಡತಿ ಈ ಪೂಜೆ ಮಾಡ್ತಾರೆ. ಇದರದ್ದು ಹಿನ್ನೆಲೆ ಏನಪ್ಪ ಅಂದರೆ, ಶಿವನು ಪಾರ್ವತಿಯನ್ನು ತನ್ನ ಅರ್ಧಾಂಗಿಯಾಗಿ ಸ್ವೀಕರಿಸಿದ ದಿನ. ಮತ್ತು ದಾಂಪತ್ಯ ಜೀವನವು ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಕೂಡಿರಲು, ಒಡನಾಟ ಗಟ್ಟಿಯಾಗಿರಲು ಈ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಮತ್ತು ಇನ್ನೊಂದು ಇದಕ್ಕೆ ನಂಟಿದೆ. ಪಾಂಡವರಲ್ಲಿ ಬಲಶಾಲಿಯಾದ ಭೀಮನು ಬಕಾಸುರನನ್ನು ಸಂಹರಿಸಿ ಜನರನ್ನು ರಕ್ಷಿಸಿದ ವಿಜಯದ ದಿನ ಕೂಡ ಇವತ್ತು ನಿಜ. ಈ ಭೀಮನ ಅಮಾವಾಸ್ಯೆ ಎಲ್ರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಮತ್ತು ಇದು ಮನೆಗಳಲ್ಲಿ ಪೂಜೆ ಏನಕ್ಕೆ ಮಾಡ್ತಾರೆ ಅಂದರೆ, ಹೆಂಡತಿಯರು ತಮ್ಮ ಪತಿಯ ಆರೋಗ್ಯ ಆಯಸ್ಸು ಮತ್ತು ಕ್ಷೇಮಕ್ಕಾಗಿ ಈ ಪೂಜೆನ ಮಾಡ್ತಾರೆ. ದುಷ್ಟಶಕ್ತಿಗಳ ನಿವಾರಣೆ ಹಾಗೂ ಕೌಟುಂಬಿಕ ನೆಮ್ಮದಿಗಾಗಿ ದೇವರಿಗೆ ವಿಶೇಷ ಪೂಜೆ ಮಾಡಿ, ಗಂಡನ ಪಾದ ಪೂಜೆ ಮಾಡಿ ಹರ್ಸ್ಕೊತಾರೆ. ಇದು ಈ ಹಬ್ಬದ ಪ್ರತೀತಿ. ಇದು ಕರ್ನಾಟಕದಲ್ಲಿ, ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ತುಂಬ ಜನ ಫಾಲೋ ಮಾಡ್ತಾರೆ. ಆಷಾಢ ಮತ್ತು ಶ್ರಾವಣ ಅಮಾವಾಸ್ಯೆ ಇದು ಬರುತ್ತೆ. ಜ್ಯೋತಿರ್ಭೀಮೇಶ್ವರ ವ್ರತ ಕೂಡ ಅಂತಾರೆ ಇದನ್ನು. ನಾವು ಕೂಡ ಇಂದಿನಂತೆ ಮನೆಯಲ್ಲಿ ವರ್ಷ ವರ್ಷ ಇದನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಎಲ್ಲ ಪೂಜೆ ಎಲ್ಲ ಮುಗಿಸಿ ದೇವರ ಆಶೀರ್ವಾದ ತೊಗೊಂಡು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನಿಸ್ತು. ಸೀದಾ ಗಾಡಿ ಎತ್ಕೊಂಡು ಮತ್ತಿಕೆರೆಯಲ್ಲಿರುವ ದೇವಸ್ಥಾನ, ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆ ಮತ್ತಿಕೆರೆಯಲ್ಲಿ, ಗೋಕುಲದಲ್ಲಿ. ಅಲ್ಲಿಗೆ ಹೊರಟಿದ್ದೆ. ದೇವಸ್ಥಾನಕ್ಕೆ ಹೋಗಿ ತುಂಬ ದಿನಗಳಾಗಿತ್ತು. ಗೋಕುಲದಲ್ಲಿರೋ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ದೇವಸ್ಥಾನ. ಯಾವಾಗಾರ ಟೈಮ್ ಸಿಕ್ಕಿದ್ರೆ ಒಂದ್ಸರಿ ಹೋಗಿ ಬನ್ನಿ, ದರ್ಶನ ನೋಡಿ. ನಿಮಗೂ ಒಂದ್ಸರಿ ಮಾಡಿಸ್ಬಿಡ್ತೀನಿ ನೋಡಿ. ವಿಡಿಯೋ ಮಾಡೋಂಗಿಲ್ಲ, ಆದರೂ ಮಾಡಿದ್ದೀನಿ. ಇದು ದೇವಸ್ಥಾನ, ಟೈಮ್ ಇದ್ದರೆ ಒಂದ್ಸರಿ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಗೋಕುಲದಲ್ಲಿ ಹೋಗಿದ್ದೆ. ದರ್ಶನ ಮುಗಿಸ್ಕೊಂಡು ಮತ್ತೆ ಬರಬೇಕಾದ್ರೆ ಹೋಟ್ಲಿಗೆ ಹೋಗಿ ಲೈಟಾಗಿ ನಾಷ್ಟ ಮಾಡಿಕೊಂಡು ಎಂದಿನಂತೆ ಕೆಲಸಕ್ಕೆ ಹಾಜರಿ. ಥ್ಯಾಂಕ್ ಯು.